ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಂಗಳವಾರ 26ನೇ ತಾರೀಕು, ಟೈಮ್ 11 ಗಂಟೆ ಆಗಿದೆ. ಸೊ ಎದ್ದಿದ್ದು ನಾನು 9:15. ಸೊ ಎದ್ದು ಇನ್ನೂ ಏನು ಕುಡಿಲಿಲ್ಲ, ಎಳ್ನೀರು ತಂದಿಟ್ಟಿದ್ದೇನೆ ನೋಡಿ ಅಲ್ಲಿ. ಆ್ಯಂಡ್ ಅಮ್ಮನವರು ಕೊಳ್ಳಿ ಟೆಂಪಲ್ ಹೊರಡ್ತಾ ಇದ್ದಾರೆ, ಕಿಲ್ಲೂರು ಕೊಳ್ಳಿ, ಅಲ್ಲಿ ಬ್ರಹ್ಮಕಲಶೋತ್ಸವ. ಸೊ ಹಾಗಾಗಿ ದೊಡ್ಡಮ್ಮ ಮತ್ತು ಅಮ್ಮ ರೆಡಿ ಆದರು. ಸೊ ಅವರಿಗೆ ಸಾರಿ ಡ್ರೈಪ್ ಮಾಡಬೇಕಾದ್ರೆ ಇಷ್ಟೊತ್ತಾಯ್ತು, ನಾನು ಇನ್ನೂ ತಿಂದಿಲ್ಲ. ಸೊ ಇವಾಗ ಎಳ್ನೀರು ಕುಡಿಬೇಕು. ಇಲ್ಲಿ ಒಂದು ಗ್ಲಾಸ್ ಫುಲ್ ಎಳ್ನೀರು, ಏನು ಕುಡ್ದಿಲ್ಲ, ಬರೀ ಹೊಟ್ಟೆಗಿದ್ದ ನಾನು ಕುಡಿತಿರೋದು. ಸಿಹಿದೆ. ಇದು ಪ್ಲಾಸ್ಟಿಕ್ ನೋಡಿ, ಸೈಡಿಗೆ ಕೊಡ್ತೀನಿ. ಸೊ ನೋಡಿ, ಬಾಯ್ ಬಾಯ್ ಜಾಗ್ತೆ. ಅಲ್ಲಿ ಅಮ್ಮನವರು ಹೋದರು. ಆ್ಯಂಡ್ ಎಳ್ನೀರು ಕುಡಿದು ಸ್ವಲ್ಪ ಹೊತ್ತಾದ ನಂತರ ಕ್ರೀಮ್ ಹಚ್ಲಿಕ್ಕಿದೆ. ಕ್ರೀಮ್ ಹಚ್ಚಬೇಕು. ಕ್ರೀಮ್ ಹಚ್ಚಿದ ನಂತರ ಕ್ಲಿಪ್ಸ್ ಹಾಕಬೇಕು. ಇವಾಗಲೇ ಇಷ್ಟೊತ್ತಿಗೆ ನೋಡಿ ಆಗಿದ್ದು 10:45, 11 ಗಂಟೆ. ಬೆವರಿದೆ ನೋಡಿ, ಅವ್ರು ಹೆಂಗೆ ಹೋಗ್ತಾರೆ ಆ ಬಿಸಿಲಿಗೆ ಅಪ್ಪ. ಸದ್ಯಕ್ಕೆ ನಾನು ಯಾವ ಫಂಕ್ಷನಿಗೆ ಹೋಗಲ್ಲ, ಒಂದು 2-3 ಮಂತ್ವರೆಗೂ ಅಂತ ಅಂದ್ಕೊಂಡಿದ್ದೇನೆ. ಬಿಕಾಸ್ ನನಗೆ ಇದು ಇಯರ್ ಕಂಪ್ಲೀಟ್ಗೂ ಆಗಬೇಕು. ಆ್ಯಂಡ್ ನೆಕ್ಸ್ಟ್ ಮಂತ್ ಇಲ್ಲಿ ಅಜ್ಜಂದು ಕೋಲ ಇದೆ. ಸೊ ಅಲ್ಲಿಗೊಂದು ಹೋಗಲೇಬೇಕು. ಬಿಕಾಸ್ ಏನೋ ಒಂದು ಹೇಳ್ಕೊಂಡಿದ್ದೇನೆ, ಅದನ್ನ ಕೊಡಲಿಕ್ಕಿದೆ ನಾನು. ಆ್ಯಂಡ್ ಇನ್ನೊಂದು ಪೊಯ್ಯಗುಡ್ಡೆ ಅಂತ ನಮ್ಮದು ಒಂದು ನೇಮ ಇದೆ, ಆದರೆ ಅಲ್ಲಿಗೂ ಹೋಗಬೇಕು ಅಂತಿದ್ದೀನಿ. ಆ 2 ಫಂಕ್ಷನಿಗೆ ಹೋಗಬೇಕು ಅಂತ ಬಿಟ್ಟರೆ, ಫಂಕ್ಷನಿಗೆ ಅಂದರೆ ದೇವರ ಪೂಜೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೇನೆ. ಬಿಟ್ಟರೆ ಯಾವ ಫಂಕ್ಷನಿಗೆ ಹೋಗಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಮತ್ತು ನಿನ್ನೆ ಸಂಡೇ ಇದು ಕೂಡ ಇತ್ತು, ಮೊನ್ನೆ ಸಂಡೇ ಮದುವೆ ಕೂಡ ಇತ್ತು, ಅದಕ್ಕೂ ಹೋಗಿಲ್ಲ ನಾನು. ಸೊ ಚಿನ್ನಮರಿ ನೋಡಿ, ಚಿನ್ನಮ್ಮ. ಸೊ ಇವಾಗ ಎಳ್ನೀರು ಕುಡಿದು ಸ್ವಲ್ಪ ಹೊತ್ತಾದ ನಂತರ ಎಂತ ಕ್ರೀಮ್ ಹಚ್ಕೊತೇನೆ. ಓಕೆ, ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ಈವ್ನಿಂಗ್ ಬೆಳಿಗ್ಗೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ಈಗ. ಸೊ ಬೆಳಿಗ್ಗೆ ಎಳ್ನೀರು ಕುಡಿದು ಬ್ರೇಕ್ಫಾಸ್ಟ್ ಮಾಡಿ ಅಂತಂದ್ರೆ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡು ಅವಳು ಎದ್ದಿದ್ದು, ಅಮ್ಮನವರನ್ನು ಕಲಿಸಿ ಎಲ್ಲ ಎದ್ದಿದ್ದು 3:42 ಸಮಥಿಂಗ್ ಏನಾಗಿದೆ. ಇವಾಗ 4:20 ಸೊ ಇವಾಗ ಎದ್ದು ಟೀ ಎಲ್ಲ ಮಾಡಿಟ್ಟಿದ್ದೆ. ಇಲ್ಲಿ ಕಾಣಿಸ್ತಿದೆಯಾ? ಟೀ ಕುಡ್ದು ಇವಾಗ ಕೂತ್ಕೊಂಡಿದ್ದೇನೆ ಅಷ್ಟೇ. ಮಾವ ಬಂದಿದ್ದರು, ಸೊ ಮಾವನಿಗೆ ಸಹ ಟೀ ಮಾಡಿ ಕೊಟ್ಟು, ನನಗೆ ಸಂಜೆ ಟೈಮ್ ಟೀ ಕುಡಿಲಿಲ್ಲ ಅಂದರೆ ಆಗಲ್ಲ, ತಲೆನೋವೇ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಬ್ಲ್ಯಾಕ್ ಟೀ ಕುಡಿಲೇಬೇಕು, ಅದಕ್ಕೆ ಅಡಿಕ್ಟ್ ಆಗಿ ಹೋಗಿದ್ದಾನೆ. ಸೊ ಬಿಸಿ ಬಿಸಿ ಚಹಾ ಕುಡ್ದಲ್ಲ, ಸೊ ಹಾಗಾಗಿ ಬೆವರ್ತಾ ಇದೆ. ಆ್ಯಂಡ್ ಅಮ್ಮನವ್ರು ಇನ್ನೂ ಬಂದಿಲ್ಲ, ಬೆಳಿಗ್ಗೆ ಹೋದವರು. ಸೊ ಊಟ ಎಲ್ಲ ಅಲ್ಲೇ ಇರುತ್ತೆ. ಅಲ್ಲಿದ್ದು ಕೊಳ್ಳಿ ಟೆಂಪಲಿದ್ದು ಇವತ್ತಿಂದು ಸಾರ್ವಜನಿಕ ಅನ್ನ ಸಂತರ್ಪ ನಂದು ಚಿಕ್ಕಪ್ಪ ಮಾಡಿಸ್ತಿರೋದು. ಸೊ ಹಾಗಾಗಿ ನಾನು ಅಮ್ಮನನ್ನು ಕಳಿಸ್ದೆ ಹೋಗಿ ಅಂತೇಳಿ. ಸೊ ಅವರ ಕುಟುಂಬದ, ಚಿಕ್ಕಪ್ಪನ ಕುಟುಂಬದ ಕಡೆಯಿಂದ ಅವರು ಸಾರ್ವಜನಿಕ ಅನ್ನ ಸಂತರ್ಪಣೆ ಇವತ್ತಿನ ದಿವಸದ ಅವ್ರು ಮಾಡಿಸ್ತಿರೋದು. ಸೊ ಹಾಗಾಗಿ ಅಮ್ಮ ಹೋದವ್ರು ಇನ್ನೂ ಬಂದಿಲ್ಲ. ಆ್ಯಂಡ್ ಕೂದಲಿಗೆ ಬೇರೆ ಆಯಿಲ್ ಹಾಕಬೇಕು. ಸೊ ಅಮ್ಮ ಬಂದ ನಂತರ ಅಮ್ಮನ ಜೊತೆ ಹೇಳಬೇಕು. ಸೊ ಆಫ್ಟರ್ನೂನು ಅಮ್ಮ ಪದಾರ್ಥ ಇದು ಸುವರ್ಣಗೆಡ್ಡೆ ಮಾಡಿಟ್ಟು ಹೋಗಿದ್ದರು. ಸೊ ಅದು ತಿಂದು ಸಾಕಾಗಿದೆ ನನಗೆ. ಸೊ ಬೇಗ ಗುಣ ಆಗಲಿ ಅಂತೇಳಿ ಅಮ್ಮ ಅದನ್ನೇ ಮಾಡ್ತಿದ್ದಾರೆ ಪಾಪ. ಸೊ ಇವಾಗ ಸಂಜೆ ಕೂದಲಿಗೆ ಆಯಿಲ್ ಹಾಕಿದ ನಂತರ ಫ್ರೆಶ್ ಅಪ್ ಆಗಿ ಕ್ಲಿಪ್ಸ್ ಹಾಕೋಬೇಕು. ಬಿಕಾಸ್ ಕ್ಲಿಪ್ಸ್ ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗ್ತಾಯಿಲ್ಲ ನನಗೆ, ಪೇಯ್ನ್ ಆಗ್ತಾಯಿದೆ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಆಗ್ತಾಯಿಲ್ಲ. ಆ್ಯಂಡ್ ಆದರೂ ಸ್ವಲ್ಪ ಟೈಮಲ್ಲಾದರೂ ನಿಮಿಷ, 1-2 ನಿಮಿಷ 1 ನಿಮಿಷ ತೆಗೆದು ಹಾಕಬೇಕು. ಬಿಕಾಸ್ ಕಡಿಮೆ ಆಗಬೇಕಲ್ಲ ಬೇಗ. ಸೊ ಹಾಗಾಗಿ. ಆ್ಯಂಡ್ ನಾನು ಬೆಳಿಗ್ಗೆ ಹೇಳಿದೆ, ಇಲ್ಲೊಂದು ಎರ್ನೊಡ್ಡಿ ಟೆಂಪಲ್ ಇದು ಅಜ್ಜಂದು ಕೋಲ ಮತ್ತು ಪೊಯ್ಯಗುಡ್ಡಿದ್ದು ಕೋಲ ಇದೆ ಅಂತೇಳಿ. ಸೊ ಅದು ಯಾವಾಗಂತ ಇವಾಗ ನೋಡಬೇಕು. ಬಿಕಾಸ್ ನಿನ್ನೆ ಅತ್ತೆನೂ ಹೇಳಿದ್ದಾರೆ, ಯಾವಾಗಂತ ನೋಡು, ನನಗೂ ರಜೆ ಕೇಳಲಿಕ್ಕೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವಾಗ ಹುಡುಕ್ತಾ ಇದ್ದೇನೆ, ಎಲ್ಲಿ ಇಟ್ಟಿದ್ದೇನೆ ಅಂತ ನೆನಪಿಲ್ಲ ನನಗೆ. ಮೊನ್ನೆ ಕೊಟ್ಟೋದ್ರು, ಬಟ್ ಅರ್ಜೆಂಟಲ್ಲಿ ಇಟ್ಟಿದ್ದು ಎಲ್ಲ ಇದೆ. ಸೊ ಅದೀಗ ಹುಡುಕಿ ಯಾವಾಗ ಅಂತ ನೋಡಬೇಕು. ಯಪ್ಪ ಬೆವರು ಅಂದರೆ ಶೆಕೆಗೆ ಒಳಗಡೆ ಮಲ್ಕೊಳ್ಳಿಕ್ಕಾಗೋದಿಲ್ಲ. ಈ ಟಾರೆಸ್ ಮನೆಯಲ್ಲಂತೂ ಮಲ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಮುಂಚೆ ಶೆಕೆ ಆದಾಗ ನಾನು ಅಲ್ಲಿ ಹಳೆ ಮನೆಯಲ್ಲಿ ಹೋಗಿ ಹೊರಗಡೆ ಕೂರ್ತಾ ಇದ್ದೆ ನಾನು. ಇವಾಗ ಅದರದ್ದು ಅಂಚು ತೆಗೆದು ಕೂಡ ಅದರಲ್ಲಿ ಕೂರ್ಲಿಕ್ಕೆ ಆಗ್ತಾಯಿಲ್ಲ. ಸೊ
ಹೊರಗಡೆ ಕೂತ್ಕೊಂಡಿದ್ದೇನೆ. ಅಮ್ಮ ಬರ್ತಾರೆ, ಅಮ್ಮ ಯಾವ ಎಷ್ಟೊತ್ತಿಗೆ ಬರ್ತಾರೆ, ಏನು ತರ್ತಾರೆ ಅಂತೇಳಿ ಕೂತ್ಕೊಂಡಿದ್ದೇನೆ. ನೋಡು ಅಮ್ಮ ಬಂದ ನಂತರ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೇನೆ. ಇವಾಗ ಅದು ಇನ್ವಿಟೇಷನ್ ಇದೆ ಅಲ್ವಾ ಕೋಲದು, ಅದೆಲ್ಲಿದೆ ಅಂತ ಫಸ್ಟ್ ಹುಡುಕ್ತೇನೆ. ಓಕೆ, ಹುಡುಕಿ ಆದ ನಂತರ ಯಾವಾಗ ಅಂತೇಳಿ ತೋರಿಸ್ತೇನೆ ನಿಮಗೆ. ಸಿಕ್ಕಿತ್ತು, ನಾನು ಹೇಳಿದಲ್ಲ ಯಾರು ನೋಡಿದ್ದು ಅಜ್ಜಂದು ಕೋಲ ಇದೆ ಅಂತ. ಇದಿಲ್ಲೇ ಹತ್ರನೇ 13ರಿಂದ 19 ತಾರೀಕುವರೆಗೆ ಇದೆ. ಬಟ್ ನಾನು ಹೋಗೋದು ಅಜ್ಜನ ಕೋಲ ದಿವಸ. ಅದು ವೆಯ್ಟ್, ಅಜ್ಜಂದು ಕೋಲ 19ಕ್ಕೆ ಲಾಸ್ಟಿಗೆ. ಸೊ ನೆಕ್ಸ್ಟ್ ಮಂತ್ 19ಕ್ಕೆ ಅಜ್ಜನ ಕೋಲ ಇದೆ. ಸೊ ಆ ದಿವಸ ನಾನು ಹೋಗ್ತೇನೆ. ಆ್ಯಂಡ್ ಸ್ವಸ್ತಿಯವರು ದುಬೈಗೆ ಹೋಗಬೇಕಾದ್ರೆ ನಾನು ಏನು ಒಂದು ಹೇಳಿದ್ದೆ, ಅದನ್ನ ಕೊಡಲಿಕ್ಕಿದೆ ನನಗೆ. ಸೊ ಒಂದು ಹೇಳಿದ್ದು ನಾನು ಇಲ್ಲಿಗೆ ಪೊಯ್ಯಗುಡ್ಡ ಅಲ್ಲ, ಸೊ ಅದು ಯಾವಾಗ ಗೊತ್ತಾ, 6 ಶನಿವಾರ ಆಗುತ್ತೆ. ನೆಕ್ಸ್ಟ್ ಮಂತ್ 6ಗಿದೆ. ಅಲ್ಲಿ ಸತ್ಯಸಾರ ಮನೆ ಮತ್ತು ಚಾಮುಂಡಿ ಗುಡಿಗ ಅಲೆರ ಪಂಜುರ್ಲಿ ಆ ದೇವ್ರದ್ದೆಲ್ಲ ಅಂತ ನೇಮೋತ್ಸವ ಇದೆ. ಸೊ ಇದು 6ಕ್ಕೆ, ಇದು ನೆಕ್ಸ್ಟ್ ಮಂತ್ 19ಕ್ಕೆ. ಆ್ಯಕ್ಚುಲಿ ಸ್ಟಾರ್ಟ್ 13ಕ್ಕೆ ಸ್ಟಾರ್ಟ್. 13ರಿಂದ ನೋಡಿ 13, 14, 15, 16, 17, 18 ಆ್ಯಂಡ್ 19ನೇ ತಾರೀಕು ಅಜ್ಜಂದಿದೆ ಲಾಸ್ಟ್. ಸೊ ಆ ದಿವಸ ಹೋಗೋದು ನಾನು. ಆ್ಯಂಡ್ ಇದೆರಡು ಫಂಕ್ಷನಿಗೆ ಮಾತ್ರ ಸದ್ಯಕ್ಕೆ ನಾನು ಹೋಗ್ತಾ ಇರೋದು. ಬಿಕಾಸ್ ಅಲ್ಲಿ ನಾನು ಪೂಜೆ ಹೇಳಿದ್ದೆ. ಪೂಜೆ ಅಂದರೆ ಅನ್ನುಕಾಯಿ ಆ ಥರ ಏನೋ ಒಂದು ಮಾಡಿಸ್ತೇನೆ ಅಂತ ಹೇಳಿದ್ದೆ. ಸೊ ನೋಡಬೇಕಿನ್ನು ಅಲ್ಲಿ ಎಂತ ಇದೆ ಅಂತ ನೋಡಬೇಕು, ಸೇವೆ. ಸೊ ಅದರ ಮೇಲೆ ಡಿಪೆಂಡ್, ನಾನು ಏನಾದರೂ ಮಾಡಿಸ್ಬೇಕು ಅಂತಿದ್ದೇನೆ. ಹೇಳ್ದಲ್ಲ ಅಜ್ಜಂದು ಕೋಲ ಇರೋದು 13ರಿಂದ 19ನೇ ತಾರೀಕು ತನಕ. ಅದಿಲ್ಲೇ ಹತ್ತಿರ, ನಮ್ಮ ಮನೆಗಿಂತ ಸ್ವಲ್ಪ ಒಂದು 5 ಮಿನಿಟ್ಸ್ ಇದೆ ಅಷ್ಟೇ, ಆಟೋದಲ್ಲಿ ಹೋದರೆ 5-6 ಮಿನಿಟ್ಸ್. ಆ್ಯಂಡ್ ಪೊಯ್ಯಗುಡ್ಡದ್ದು ಶನಿವಾರ 6ಗೆ ನೆಕ್ಸ್ಟ್ ಮಂತ್ 2 ಇರೋದು ಕೂಡ. ಸೊ ಆ 2ಕ್ಕೂ ನಾನು ಫಂಕ್ಷನಿಗೆ ಹೋಗ್ತಾ ಇದ್ದೇನೆ. ಫಂಕ್ಷನ್ ಅಂದರೆ ಅದು ದೇವ್ರದ್ದು ನೇಮೋತ್ಸವ. ಸೊ ಅಜ್ಜಂದು ನೋಡಬೇಕು ಅಂತ ತುಂಬ ಆಸೆ. ಅದಲ್ಲದೆ ಸ್ವಸ್ತಿಯವರು ದುಬೈ ಹೋದಾಗ ನೆಕ್ಸ್ಟ್ ಕೋಲಕ್ಕೆ ಅನ್ನುಕಾಯಿ ಏನೋ ಒಂದು ಸೇವೆ ಕೊಡಿಸ್ತೇನೆ ಅಂತ ಹೇಳಿದ್ದೇನೆ. ಅಲ್ಲಿ ಹೋದ್ಮೇಲೆ ನೋಡಬೇಕು ಏನಿದೆ ಸೇವೆ ಅಂತೇಳಿ. ಸೊ ಅಲ್ಲಿಗೊಂದು ಹೋಗ್ತೇನೆ. ಬಿಟ್ಟರೆ ಪೊಯ್ಯಗುಡ್ಡೆ ಅದೊಂದು 6ನೇ ತಾರೀಕು. ಸೊ ಅಲ್ಲಿಗೂ ಹೋಗಬೇಕು. ಅಲ್ಲೂ ಸ್ವಸ್ತಿದು ಹೇಳಿದ್ದೆ ನಾನು, ದುಬೈ ಹೋಗೋಕ್ಕಿಂತ ಮುಂಚೆ ಏನೋ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಸೊ ಅದನ್ನ ಕೊಡಬೇಕು. ಸೊ ಹಾಗಾಗಿ ಹೋಗ್ತೇನೆ. ಗೈಸ್, ನಮಗೇ ಈ ಶೆಕೆಗೆ ತಡ್ಕೊಳಕ್ಕಾಗಲ್ಲ. ಆ್ಯಂಡ್ ನಾನು ಚಿನ್ನು ಮರಿ ಎಲ್ಲಿದ್ದಾಳೆ ಅಂತ ನೋಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಮಲ್ಕೊಂಡಿದ್ದಾಳೆ ಕಾಲು ಕುತ್ತ ಮಾಡಿ. ಆ್ಯಂಡ್ ಅವಳು ಪ್ರೆಗ್ನೆಂಟ್ ಬೇರೆ ಪಾಪ, ಇನ್ನೂ ಜಾಸ್ತಿ ಶೆಕೆ ಆಗ್ಬೋದು. ಅದಕ್ಕೆ ಕಾಲು ಕುತ್ತ ಮಾಡಿ ತಾಚೆ ಮಾಡಿದ್ದಾಳೆ ನೋಡಿ. ಎಂತ ಚಿನ್ನು ಮರಿ ಕಾಲು ಕುತ್ತ ಮಾರಿ ತಾಚೆ ಮಾಡಿದ್ದು ನೀನು? ನಾಚಿಗಾಗಲ್ಲ ನಿಂಗೆ ಚಿನ್ನುಮ ನಾಚಿಗಾಗಲ್ಲ ನಿಂಗೆ? ಚಿನ್ನುಮರಿ ನೋಡಿ ಬಾಲಲ್ಲಾಡಿಸ್ತದೆ ಕರಿಬೇಕಾದ್ರೆ. ಚಿಂಟುಪಾ, ಚಿನ್ನುಮರಿ, ಪೊಪಿಶೆ ಮಾಡ್ತಾರೆ ನಿಂಗೆ. ಎದ್ದು 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 ಪೊಪಿಶೆ ಮಾಡ್ತಾರೆ ಚಿಮ್ಮರಿಗೆ. ಸೊ ನೋಡಿ, ನಾನೆಲ್ಲ ಮನೆ ಇಡೀ ಹುಡುಕಿ ಬಂದೆ. ಇಲ್ಲಿ ಬಂದು ಮಲ್ಕೊಂಡಿದೆ. ಸೆಟೌಟ್ ಇದೆ, ಕೆಳಗಡೆ ಮಲ್ಕೊಂಡಿದ್ದಾಳೆ. ಇಲ್ಲೇ ಆಲ್ಮೋಸ್ಟ್ ಇಲ್ಲಿ, ಇಲ್ಲದಿದ್ದರೆ ದೇವ್ರದ್ದು ಅಲ್ಲಿ ಒಳಗಡೆ ಸ್ಟ್ಯಾಂಡ್ ಇದೆ ಅಲ್ಲ, ಅದರ ಕೆಳಗಡೆ ಮಲ್ಕೋತಾಳೆ. ಇವಾಗ ಇಲ್ಲಿ ಶೆಕೆ ಸ್ವಲ್ಪ ತಂಪಾಗುತ್ತೇನೋ, ಇದು ಸಿಮೆಂಟ್ ಇದನ್ನೆಲ್ಲ ಹಾಕಿದ್ದೇವಲ್ಲ. ಸೊ ಹಾಗಾಗಿ ಸೊ ಅವಳು ಮಲ್ಕೊಳ್ಳಿ. ಅಜ್ಜಿ ನೋಡಿ, ಅಜ್ಜಿಯಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ ಕೊಟ್ಟಿಟ್ಕೊಂಡು. ಅಮ್ಮ ಇವಾಗ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಮೊಬೈಲ್ ಚಾರ್ಜಿಗೆ ಹಾಕಿ ಬಿಡ್ತೇನೆ. ಸೊ ಅಮ್ಮ ಬಂದ ನಂತರ ವ್ಲಾಗ್ ಮಾಡ್ತೇನೆ. ಆ್ಯಂಡ್ ಅದೇ ಚಿನ್ನು ಮರಿದೊಂದು ತೋರಿಸ್ಲಿಕ್ಕೆ ಮತ್ತೆ ನಾನು ಚಾರ್ಜ್ ಇಟ್ಟವಳು ತೆಗೆದೆ ಮೊಬೈಲ್ನ. ಸೊ ಫಸ್ಟ್ ಚಾರ್ಜ್ ಇಡುವ ಮೊಬೈಲ್. ನಂದು ಫ್ಯಾನ್ ಇಲ್ಲಿಂದ ಇದು ತೆಗೆಯುವುದಿಲ್ಲ, ಬಿಕಾಸ್ ಶೆಕೆಗೆ ಆಗಲ್ಲಲ್ಲ. ಸೊ ಆ ಕಡೆ ಟರ್ನ್ ಮಾಡಿ ಇಲ್ಲಿ ಮಲ್ಕೊಳ್ಳೋದು ನೆಲದ ಮೇಲೆ ನಾನು. ಆ್ಯಂಡ್ ಇಲ್ಲಿ ಆನಲ್ಲಿ ಇಟ್ಟಿದೆ ನೋಡಿ. ಸೊ ಚಾರ್ಜ್ ಇಡ್ತೇನೆ ನಾನಿನ್ನು. ಬಾಯ್. ವೆಲ್ಕಮ್ ಬ್ಯಾಕ್. ನನ್ನ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ. ನನ್ನ ಅಮ್ಮನವ್ರು ಬರಬೇಕಾದ್ರೆ ಕರೆಕ್ಟಾಗಿ 7 o'clock ಆಗಿದೆ. ಆ್ಯಂಡ್ ಮತ್ತೆ ಆಯಿಲ್ ಹಾಕ್ಕೊಂಡು ಸ್ನಾನ ಮಾಡಬೇಕಾದ್ರೆ ಲೇಟೇ ಆಯಿತು. ಆ್ಯಂಡ್ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಸೊ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನಂದು. ಕ್ರೀಮ್ ಕೂಡ ಹಚ್ಕೊಂಡೆ, ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಕ್ರೀಮ್ ಕೂಡ ಹಚ್ಕೊಂಡು ಆಯಿತು. ಆ್ಯಂಡ್ ಅಮ್ಮ ಉಜಿರೆಗೆ ಹೋದರು. ಸೊ ಸ್ವಲ್ಪ ಕೆಲಸ ಇದೆ ಅಂತೇಳಿ. ಅಮ್ಮ ನಿನ್ನೆ ಬರಬೇಕಾದ್ರೆ ನೋಡಿ ಒಂದು ಇಷ್ಟು ದೊಡ್ಡ ಪೇರಳೆ ತಂದಿದ್ದಾರೆ. ಇದನ್ನ ಕಟ್ ಮಾಡಿ ತಿನ್ನುವ. ಆಮೇಲೆ ಆ್ಯಕ್ಚುಲಿ ನೆನ್ನೆನೇ ಕಟ್ ಮಾಡಬೇಕಿತ್ತು, ಸ್ವಲ್ಪ ಬಾಡಿ ಥರ ಇದು
ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ರು, ಅದರಲ್ಲಿ ಒಂದು ಪೇರಳೆ ಕೂಡ ತೊಗೊಂಡು ಬಂದಿದ್ರು ನನಗಿಷ್ಟ ಅಂತೇಳಿ. ಆ್ಯಂಡ್ ಅಲ್ಲಿಂದ ನನಗೇನು ತಂದಿಲ್ಲ ಅವರು, ಇದೊಂದು ತಂದಿದ್ದಾರೆ ಅಷ್ಟೇ ಕೈಗೆ ಕಟ್ಟೋದು. ರೈಟ್ ಈ ದಾರ ತೊಗೊಂಡು ಬಂದಿದ್ದಾರೆ ಕೈಗೆ ಕಟ್ಟೋದು. ಸೊ ಇದು ಈ ಕಲರಲ್ಲಿ ಇಷ್ಟ ನನಗೆ. ಇನ್ನೊಂದು ಮೆರೂನ್ ಕಲರಲ್ಲಿ ಬರುತ್ತಲ್ಲ, ಈ ಕಟೀಲಲ್ಲೆಲ್ಲ ಸಿಗುತ್ತೆ, ಅದು ಇಷ್ಟ. ಆ್ಯಂಡ್ ಬ್ಲ್ಯಾಕ್ ದಾರ ಇಷ್ಟ. ಸೊ ಇದು ತಂದಿದ್ದಾರೆ, ಇದನ್ನ ಯಾವಾಗಾದ್ರೂ ಕಟ್ಟಿಸ್ಕೋತೇನೆ, ಸದ್ಯಕ್ಕೆ ಇಲ್ಲಿರಲಿ. ಇವಾಗ ಸ್ವಲ್ಪ ಕಿವಿ ಐ ಥಿಂಕ್ ಅಲ್ಲೇ ಸ್ಕಿನ್ ಲೆವೆಲ್ಗೆ ಆಗ್ತಾ ಬರ್ತಾ ಇದೆ. ಸೊ ಫಾರ್ ದ ಬೆಸ್ಟ್, ನೋಡೋ ಆದಷ್ಟು ಬೇಗ ಗುಣ ಆಗಲಿ ಅಂತ. ಆ್ಯಂಡ್ ಇಂಜೆಕ್ಷನ್ ಒಂದಿದೆ, ಸೊ ನೋಡಬೇಕು ಇವಾಗ ಡಾಕ್ಟ್ರು ಯಾವಾಗ ಬರಲಿಕ್ಕೆ ಹೇಳ್ತಾರೆ ಅಂತೇಳಿ. ಅವಾಗೊಂದು ಪೇನ್ ಇದೆ.